ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ತುಂಬಾ ಫೇಮಸ್ ಆದ ಒಂದು ಡೈಲಾಗ್ ಇದೆ. ಹುಲಿ ಒಂದು ಹೆಜ್ಜೆ ಹಿಂದಿಡ್ತು ಅಂದ್ರೆ ಹೆದರಿ ಓಡೋಕ್ ರೆಡಿ ಆಗಿದೆ ಅಂತಲ್ಲ, ಬೇಟೆಗೆ ಸಿದ್ಧವಾಗ್ತಿದೆ ಅಂತ ಅರ್ಥ. ಹೌದು ವೀಕ್ಷಕರೇ, ಹುಲಿ ಒಂದು ಹೆಜ್ಜೆ ಹಿಂದೆ ಇಟ್ಟಿತ್ತು, ಆದ್ರೆ ಈಗ ಬೇಟೆಗೆ ಸಿದ್ಧವಾಗಿದೆ. 2 ವರ್ಷದಿಂದ ಸದ್ದಿಲ್ಲದೆ ಸೈಲೆಂಟ್ ಆಗಿದ್ದಂತಹ ಹಿಂದೂ ಫೈರ್ ಬ್ರ್ಯಾಂಡ್ ರೀ ಎಂಟ್ರಿ ಆಗಿದೆ. ಅನಂತ್ ಕುಮಾರ್ ಹೆಗಡೆ ಈಸ್ ಬ್ಯಾಕ್. ವೀಕ್ಷಕರೇ, ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರು ಬೇಸತ್ತು ಹೋಗಿದ್ದಾರೆ. ಇವತ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಪ್ರತಾಪ್ ಸಿಂಹ, ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅನಂತ್ ಕುಮಾರ್ ಹೆಗಡೆ ಅಂತಹ ನಾಯಕರು ಮತ್ತೆ ಕಾಡಕ್ಕೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಒಂದು ದೊಡ್ಡ ಸುದ್ದಿ ಕೂಡ ಬರ್ತಾ ಇದೆ. ಮುಂದಿನ ಚುನಾವಣೆಯ ಒಳಗೆ ಭಾರತೀಯ ಜನತಾ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗೋದು ಪಕ್ಕಾ. ಹಾಗಾದ್ರೆ ಅನಂತ್ ಕುಮಾರ್ ಹೆಗಡೆ ಮತ್ತೆ ರಾಜಕೀಯಕ್ಕೆ ಬರ್ತಾರಾ? ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಶುರು ಮಾಡ್ಕೊಳ್ತಾರಾ? ಹೈಕಮಾಂಡ್ ಅನಂತ್ ಕುಮಾರ್ ಅವರಿಗೆ ಕಾಲ್ ಮಾಡಿ ಹೇಳಿದ್ದೇನು? ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಬಾಯ್ ಬಿಟ್ಟರೆ ಬರೀ ಬೆಂಕಿಯ ಉಂಡೆಗಳೇ. ಹಿಂದುತ್ವ ಹಾಗೂ ರಾಷ್ಟ್ರೀಯತೆ ಅಂತ ಬಂದರೆ ಮಾತಿನಲ್ಲಿ ಫಿಲ್ಟರ್ ಅನ್ನೋದೇ ಇರೋದಿಲ್ಲ. 6 ಬಾರಿ ಲೋಕಸಭಾ ಸದಸ್ಯರು ಹಾಗೂ ಒಮ್ಮೆ ಕೇಂದ್ರ ಸಚಿವರು ಆಗಿದ್ದಂತಹ ಅನಂತ್ ಕುಮಾರ್ ಹೆಗಡೆ ಅವರು 2024ರ ಲೋಕಸಭಾ ಚುನಾವಣೆಯ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡ್ಲೇ ಇರಲಿಲ್ಲ. ರಾಜಕೀಯವನ್ನು ಬಿಟ್ಟು ತಮ್ಮ ಕದಂಬ ಸಂಸ್ಥೆಯ ಬಿಸ್ನೆಸ್ನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಎಲ್ಲರೂ ಮಾತಾಡ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ರಾಜಕೀಯದಿಂದ ದೂರ ಆಗಿದ್ದ ಫೈರ್ ಬ್ರ್ಯಾಂಡ್ ಈಗ ಮತ್ತೆ ಸುದ್ದಿಗೆ ಬರ್ತಾರೆ. ಅದಕ್ಕೆ ಕಾರಣ ಬಿಜೆಪಿ ಹೈಕಮಾಂಡ್ ಮಾಡಿದಂತಹ ಒಂದು ಫೋನ್ ಕಾಲ್. ವೀಕ್ಷಕರೇ, ಬಿಜೆಪಿಯ ಹೈಕಮಾಂಡ್ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಕಾಲ್ ಮಾಡಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಪಸರ್ ಎಲ್ಲ ಕಡೆ ಹರಡ್ತಾ ಇದೆ. ಇದು ಕಳೆದ ತಿಂಗಳೇ ಬಂದಿದ್ದಂತಹ ಸುದ್ದಿ. ಆದರೆ ಅದಾದ ಮೇಲೆ ಮತ್ತೆ ಅನಂತ್ ಕುಮಾರ್ ಅವರ ಹೆಸರು ಎಲ್ಲೂ ಕೂಡ ಕೇಳಿಬಂದಿರಲಿಲ್ಲ. ಬಟ್ ಈ ಸಲ ಸ್ವತಃ ಅನಂತ್ ಕುಮಾರ್ ಹೆಗಡೆ ಅವರೇ ಒಂದು ದೊಡ್ಡ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಫೈರ್ ಬ್ರ್ಯಾಂಡ್ನ ಸೆಕೆಂಡ್ ಇನ್ನಿಂಗ್ಸ್ ಈಗ ಶುರುವಾಗಿದೆ. ಎಸ್ ವೀಕ್ಷಕರೇ, ಅನಂತ್ ಕುಮಾರ್ ಹೆಗಡೆ ಇದೇ ಮಾರ್ಚ್ 8ನೇ ತಾರೀಕು ಅಂದರೆ ಇವತ್ತೇ ಭಟ್ಕಳದಲ್ಲಿ ಮತ್ತೆ ಇತಿಹಾಸವನ್ನು ಮರುಸೃಷ್ಟಿಸೋದಕ್ಕೆ ಗರ್ಜನೆ ಮಾಡಲಿದ್ದಾರೆ. ಈ ವಿಡಿಯೋ ನೋಡುವಷ್ಟರಲ್ಲಿ ಭಟ್ಕಳದಲ್ಲಿ ನಿಂತು ಅನಂತ್ ಕುಮಾರ್ ಹೆಗಡೆ ಅವರು ಏನು ಮಾತಾಡಿದ್ರು ಅನ್ನೋದು ಕೂಡ ನಿಮಗೆ ಗೊತ್ತಾಗಿರುತ್ತೆ. ಈಗ ಪ್ರಶ್ನೆ ಏನಂದರೆ, ಅನಂತ್ ಕುಮಾರ್ ಹೆಗಡೆ ಅವರ ಈ ಕಾರ್ಯಕ್ರಮದ ಹಿಂದಿನ ಉದ್ದೇಶ ಏನು? ಈಗ ಮತ್ತೆ ಎಂಟ್ರಿ ಕೊಡ್ತಿರೋದು ಯಾಕೆ? ಸದ್ಯ ಯಾವ ಚುನಾವಣೆಯೂ ಇಲ್ಲ. ಹಾಗಾದರೆ ಈಗ ಬರ್ತಿರೋದು ಯಾಕೆ? ಏನು ಉದ್ದೇಶ? ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅವರು? ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಮುಂದಿನ ಹೆಜ್ಜೆ ಏನು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹುಡುಕ್ತಾ ಹೋಗೋಣ. ವೀಕ್ಷಕರೇ, ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ದೊಡ್ಡ ಆಸೆ ಇದೆ. ಉತ್ತರ ಪ್ರದೇಶದ ಯೋಗಿಜಿ, ಅಸ್ಸಾಂನ ಹಿಮಂತ್ ಬಿಶ್ವ ಶರ್ಮಾ, ಮೋಹನ್ ಯಾದವ್ ಇಂತಹ ಖಡಕ್ ನಾಯಕರು ಕರ್ನಾಟಕದಲ್ಲಿಯೂ ಬೇಕು ಅಂತ. ಓಲೈಕೆ ರಾಜಕಾರಣದ ವಿರುದ್ಧ ಸಿಡಿದೆದ್ದು ಹಿಂದೂಗಳ ಜೊತೆಯಾಗಿ ನಿಲ್ಲುವವರು ಬೇಕಾಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಆಗಿದ್ದೇ ಬೇರೆ. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನಿಸ್ಕೊಂಡಿದ್ದಂತಹ ಪ್ರತಾಪ್ ಸಿಂಹ, ಯತ್ನಾಳ್ ಹಾಗೂ ಅನಂತ್ ಕುಮಾರ್ ಹೆಗಡೆ ಅಂತಹ ನಾಯಕರ ಇಲ್ಲಿ ಸೈಡ್ ಲೈನ್ ಆಗಿಬಿಟ್ಟಿದ್ರು. ಪಕ್ಷವೇ 2 ಭಾಗವಾಗಿ ಒಡೆದು ಹೋಗುತ್ತೆ. ಒಂದು ಬಣಕ್ಕೆ ಪಕ್ಷದ ಅಧಿಕಾರ ಸಿಗುತ್ತೆ, ಬಟ್ ಇನ್ನೊಂದು ಬಣ ಮೂಲೆ ಸೇರುತ್ತೆ. ಕಾರ್ಯಕರ್ತರು ಸಂಪೂರ್ಣವಾಗಿ ಹತಾಶೆ ಆಗಿಬಿಡ್ತಾರೆ. ನೋಡಿ, ಬಿಜೆಪಿ ಹೈಕಮಾಂಡ್ಗೆ ಇದೊಂದು ಅದ್ಭುತ ಚಾನ್ಸು. ಕಾಂಗ್ರೆಸ್ ಆಡಳಿತದಿಂದ ಜನ ಬೇಸತ್ತು ಹೋಗಿದ್ದಾರೆ. ಇವತ್ತು ಕರ್ನಾಟಕದ ಜನರಿಗೆ ಈಗ ಅನಿವಾರ್ಯವಾಗಿ ಬದಲಾವಣೆ ಬೇಕಾಗಿದೆ. ಹೊಸ ನಾಯಕತ್ವ ಬೇಕಾಗಿದೆ. ಫೈರ್ ಬ್ರ್ಯಾಂಡ್ ನಾಯಕತ್ವವನ್ನು ಬಯಸ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಪಕ್ಷದಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತಿದ್ರೆ ಇದೊಂದು ಸುವರ್ಣ ಅವಕಾಶ.
ಅದೇ ಯೋಚನೆ ಈಗ ಹೈಕಮಾಂಡ್ ತಲೆಯಲ್ಲಿ ಕೂಡ ಓಡ್ತಾ ಇದೆ ಅನ್ನಿಸ್ತಾ ಇದೆ. ಅದೇ ಕಾರಣಕ್ಕೆ BJPಯ ಫೈರ್ ಬ್ಯಾಂಡ್ಗಳು ಮತ್ತೆ ಆಕ್ಟಿವ್ ಆಗ್ತಾ ಇರೋದು. ವೀಕ್ಷಕರೇ, ಅನಂತ್ ಕುಮಾರ್ ಹೆಗಡೆ ಅವರು ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಹಿಂದೂಗಳ ಪರವಾಗಿ ಯಾವಾಗಲೂ ಕೂಡ ನಿಂತುಕೊಂಡಿದ್ದಾರೆ, ಅದ್ಭುತವಾಗಿ ಭಾಷಣ ಮಾಡಿದ್ದಾರೆ. ಅಂದಹಾಗೆ ಅನಂತ್ ಕುಮಾರ್ ಹೆಗಡೆ ಅವರ ರಾಜಕೀಯ ಕೂಡ ಅಷ್ಟು ಸುಲಭ ಇತ್ತು ಅಂದ್ಕೊಳ್ಬೇಡಿ. 1990 ಇಸ್ವಿ ಸಂಘದಲ್ಲಿ ಶಿಸ್ತಿನ ಸಿಪಾಯಿ ಆಗಿದ್ದಂತಹವರು ಅನಂತ್ ಕುಮಾರ್ ಹೆಗಡೆ. ಬಜರಂಗದಳ, ಹಿಂದೂ ಜಾಗರಣ ವೇದಿಕೆಯಲ್ಲಿ ಗುರುತಿಸ್ಕೊಂಡಿರ್ತಾರೆ. ಅವ್ರ ತಂದೆ ಅಥವಾ ಕುಟುಂಬಕ್ಕೆ ಯಾವುದೇ ರೀತಿಯ ರಾಜಕೀಯ ಹಿನ್ನೆಲೆ ಅನ್ನೋದಿರೋದಿಲ್ಲ, ಆದರೆ ರಕ್ತದಲ್ಲಿ ಮಾತ್ರ ಹಿಂದುತ್ವ ಹಾಗೂ ರಾಷ್ಟ್ರೀಯತೆಯೇ ತುಂಬಿಕೊಂಡಿತ್ತು. 1994 ಹುಬ್ಬಳ್ಳಿ ಈದ್ಗಾ ಮೈದಾನದ ಹೋರಾಟ ಅವರ ರಾಜಕೀಯ ಕೆರಿಯರನ್ನೇ ಬದಲಾಯಿಸಿಬಿಟ್ಟಿತ್ತು. ಪೊಲೀಸರ ಲಾಠಿ ಪ್ರಹಾರ, ಗೋಲಿಬಾರು, ರಾಷ್ಟ್ರ ಧ್ವಜಕ್ಕೋಸ್ಕರ ಅಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಎದೆ ಕೊಟ್ಟು ನುಗ್ಗಿದ್ರು ಅವತ್ತು ಇದೇ ಅನಂತ್ ಕುಮಾರ್ ಹೆಗಡೆ. ಅವತ್ತೇ ಇವರೊಬ್ಬ ನಾಯಕ ಅಂತ ಹೇಳಿ ಇಡೀ ದೇಶ ಡಿಸೈಡ್ ಕೂಡ ಮಾಡಿತ್ತು. ಅದಾದ ನಂತರ 1996 ಏಪ್ರಿಲ್ 10 ಭಟ್ಕಳದ ಹಾಲಿ ಶಾಸಕ ಡಾಕ್ಟರ್ ಯು ಚಿತ್ತರಂಜನ್ ಅವರ ಹತ್ಯೆ ಆಗುತ್ತೆ ನಿಗೂಢವಾಗಿ. ಮನೆಯಲ್ಲಿ ಕೂತ್ಕೊಂಡು TV ನೋಡ್ತಾ ಇದ್ದಂತಹ ಚಿತ್ತರಂಜನ್ ಅವರಿಗೆ ಯಾರೋ ಕಿಟಕಿಯ ಬಾಗಿಲಿನಿಂದ ಗುಂಡು ಹೊಡೆದು ತಲೆಯನ್ನೇ ಎಗರಿಸ್ಬಿಟ್ಟಿದ್ರು. ಭಟ್ಕಳ ಅವತ್ತು ಸಿಡ್ದೆದ್ದಿತ್ತು. ಆಗ ಆ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಹಂತಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ಇದೇ ಅನಂತ್ ಕುಮಾರ್ ಹೆಗಡೆ. ಸರ್ಕಾರ ಅಥವಾ ಪೊಲೀಸ್ ವ್ಯವಸ್ಥೆ ನಮಗೆ ನ್ಯಾಯ ಕೊಡದೇ ಇದ್ರೆ ನ್ಯಾಯ ತೆಗೆದುಕೊಳ್ಳೋದು ಗೊತ್ತಿದೆ ಅಂತ ಗರ್ಜಿಸ್ಬಿಟ್ಟಿದ್ರು ಅನಂತ್ ಕುಮಾರ್ ಹೆಗಡೆ ಅವರು. ಅದಾದ ಮೇಲೆ 27ನೇ ವಯಸ್ಸಿಗೆ 1996 ಅವತ್ತಿನ ಘಟಾನುಘಟಿ ನಾಯಕಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಹಳ ಹತ್ತಿರದಲ್ಲಿದ್ದಂತಹ ಮಾರ್ಗರೆಟ್ ಆಳ್ವ ಅವರನ್ನು ಮಣ್ಣು ಮುಗಿಸಿ ಸಂಸತ್ತಿಗೆ ಎಂಟ್ರಿ ಕೊಟ್ಟಿದ್ರು ಅನಂತ್ ಕುಮಾರ್ ಹೆಗಡೆ. ಅದಾದ ನಂತರ ಹಿಂದ್ಯಾವತ್ತೂ ತಿರುಗಿ ನೋಡಲೇ ಇಲ್ಲ. 6 ಬಾರಿ MP ಆಗ್ತಾರೆ. ಸುಮ್ಮನೆ ಆಗಿದ್ದಲ್ಲ, ಅದರ ಹಿಂದೆ ಹಿಂದುತ್ವ ಅನ್ನೋ ಬ್ರ್ಯಾಂಡ್ ಇತ್ತು, ಹಿಂದುತ್ವದ ಹೋರಾಟದ ಕಿಚ್ಚಿತ್ತು. ಅನಂತ್ ಕುಮಾರ್ ಹೆಗಡೆ ಅಂದ್ರೇ ವಿವಾದ. ಅವ್ರು ಭಾಷಣ ಮಾಡಿದ್ರು ಅಂದರೆ ಒಂದು ವಿವಾದ ಇದ್ದೇ ಇರ್ತಾ ಇತ್ತು, ಎಲ್ಲ ಸರಿ. ಆದರೆ ಅನಂತ್ ಕುಮಾರ್ ಹೆಗಡೆ ಅವ್ರ ಮೇಲೆ ಇದೆಲ್ಲದರ ಜೊತೆಗೆ ಒಂದು ಆರೋಪ ಕೂಡ ಇತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿನ ಜನರನ್ನು ಕೇಳಿದ್ರೆ ಅವ್ರು ಹೇಳೋದು ಒಂದೇ ಮಾತು, ಅನಂತ್ ಕುಮಾರ್ ಹೆಗಡೆ ಅವರು ಎಲೆಕ್ಷನ್ ಮುಗಿದ್ಮೇಲೆ ಜನರ ಕೈಗೆ ಸಿಗೋದಿಲ್ಲ, ಅಭಿವೃದ್ಧಿ ಕೂಡ ಮಾಡೋದಿಲ್ಲ ಅಂತ. ನೋಡಿ, 2024 ಚುನಾವಣೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಟಿಕೆಟು ಕೈ ತಪ್ಪು ಹೋಗುತ್ತೆ. ಅದಾದಮೇಲೆ ತಂದು ಪಾಡಿಗೆ ತಾನು ಕದಂಬ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದರೆ ಒಂದು ವಿಷಯ ನೆನಪಿರಲಿ ವೀಕ್ಷಕರೇ, ಗ್ರಹಣದ ಕತ್ಲು ಯಾವತ್ತೂ ಪರ್ಮನೆಂಟ್ ಅಲ್ಲ. ಮತ್ತೆ ಸೂರ್ಯ ಬರಲೇಬೇಕು, ಬೆಳಕು ಹರಿಲೇಬೇಕು. ಈಗ ಅದೇ ಆಗಿದೆ. ಫೈರ್ ಬ್ರ್ಯಾಂಡ್ ಎಂಟ್ರಿ ಆಗಿದೆ. ಇಂಟ್ರೆಸ್ಟಿಂಗ್ ಏನಂದರೆ, ಈ ಎಂಟ್ರಿ ಆಗ್ತಿರೋದು ಸ್ವತಃ ಭಟ್ಕಳದ ನೆಲದಲ್ಲಿ. ಅನಂತ್ ಕುಮಾರ್ ಹೆಗಡೆ ಅವರ ಮೊದಲ ಹೋರಾಟ ಶುರುವಾಗಿದ್ದು ಇದೇ ನೆಲದಲ್ಲಿ. ಅದು ಚಿತ್ತರಂಜನ್ ಅವರ ಹತ್ಯೆಗಾಗಿ. ಮಾರ್ಚ್ 8 ಅಂದರೆ ಇವತ್ತೇ ಭಟ್ಕಳದಲ್ಲಿ ಹಿಂದೂ ಮಹಾಸಂಗಮದ ಸಮಾವೇಶದ ದಿಕ್ಸೂಚಿ ಭಾಷಣಕಾರರಾಗಿ ಅನಂತ್ ಕುಮಾರ್ ಹೆಗಡೆ ಬರ್ತಾ ಇದ್ದಾರೆ. ಆಲ್ರೆಡಿ ಭಾಷಣ ಕೂಡ ಮುಗಿದಿರಬಹುದು. ಸೊ ಇದು ಈಗ ಫೈರ್ ಬ್ರ್ಯಾಂಡ್ ರಿಟರ್ನ್ಸ್ ಅನ್ನೋ ಮೆಸೇಜಾ? ಯಾಕಂದರೆ ಇದನ್ನು ಆಯೋಜನೆ ಮಾಡಿರೋದು ಸಂಘ ಪರಿವಾರದವರು. ಅಲ್ಲಿನ ಮಾಜಿ ಶಾಸಕರಾದಂತಹ ಸುನಿಲ್ ನಾಯಕ್ ಅವರೇ ಸ್ವತಃ ಹೋಗಿ ಅನಂತ್ ಕುಮಾರ್ ಹೆಗಡೆ ಅವರನ್ನು ಕರೆದಿದ್ದಾರೆ. ಆಯೋಜಕರೆಲ್ಲರೂ ಕೂಡ ಒತ್ತಾಯ ಮಾಡಿ ಕರೆಸ್ಕೊಂಡಿದ್ದಾರೆ. ಸಂಘ ಪರಿವಾರದಿಂದಲೂ ಕೂಡ ಸಂದೇಶ ಹೋಗಿತ್ತು. ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ಅವರು ಒಪ್ಕೊಂಡು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ನೋಡೋಣ ಈ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಹೇಗಿರುತ್ತೋ ಏನೋ, ಭಾಷಣ ಮಾತ್ರ ಬೆಂಕಿ ಉಂಡೆ ಹಂಗೆ ಇರುತ್ತೆ, ಅದಂತೂ ಪಕ್ಕ. ವೀಕ್ಷಕರೇ,
ಅನಂತಕುಮಾರ್ ಹೆಗಡೆ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರಬೇಕಾ? ಎಂಟ್ರಿ ಆಗೋದು ಎಷ್ಟು ಸರಿ? ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.